ನಂದಿನಿನಾ? ಹಾಂ. ನಾನು ನಂದಿನಿ ಬೆಂಗಳೂರಿಗೆ ಬಂದೀನಿ. ಪಿ ಜಿಲಿರೋದ ನೀವು? ಯಪ್ಪ ಏನ್ ಹೇಳಿ ಮ್ಯಾಟರ್ ಏನ್ ಹೇಳಿ, ನನಗೆ ಏನಾದ್ರು ಮಾಡ್ಕೋತೀನಿ, ಎಲ್ಲಾರು ಇರ್ತೀನಿ, ನಿಮ್ಗೇನ್ರಿ ಅದೆಲ್ಲ ಕಟ್ಕೊಂಡು? ಏನ್ ಹೇಳಿ ನಿಮ್ಗೆ ಏನಾಗಿದೆ, ನಿಮ್ಗೆ ಏನ್ ಪ್ರಾಬ್ಲಮ್ ಏನ್ರಿ, ನಿಮ್ಗೆ ರೋಗ? ನನ್ಗೆ ಬಿಡಿ, ನಂದು ಬಿಡಿ, ನಾನು ಐ ಆಮ್ ಹೆಲ್ತಿ, ನಿಮ್ಗೇನು ದೊಡ್ಡ ರೋಗ? ಇನ್ನೇ ನಿಮ್ಮ ಅಕ್ಕನಿಗೆ ಫೋನ್ ಮಾಡಬೇಕಾಗಿತ್ತಾ? ನಿಮಗೆ ಮಾಡ್ಬಿಟ್ಟು ಅಂದರೆ? ನಿಮ್ ಬಾಯಿ ಬಿದ್ದೋಗ ನನ್ನ ಮಕ್ಕನ್ಗೆ ಯಾಕೆ ಫೋನ್ ಮಾಡ್ತೀರಾ? ನನ್ಗೆ ಮಾಡಿದ್ರಲ್ಲ, ಏನೇ ಹೇಳಿ, ನನ್ ಕೋಪ ಬರ್ಸ್ಬೇಡಿ, ಏನ್ ಹೇಳಿ, ಸರಿ ಇಲ್ಲ ನಾನು. ಅಲ್ಲ, ನಾನು ನಿಮ್ಮ ಅಪ್ಪ ಆ ವಿಚಾರದಲ್ಲಿ ಸರಿಯಾಗಿ ಮಾತಾಡಬೇಕು, ಸರಿ ಇಲ್ಲ ಗಿರಿಲ್ಲ. ಒಳಗಡೆ ಇರೋ ದುರ್ಯೋಧನನ ಕೆಣಕಿದ್ರೆ ನೋಡಿ ಆಮೇಲೆ ಅಲ್ಲಿ. ಏನ್ ಮಾಡ್ತೀರಾ? ಬೇಡ. ಅಯ್ಯೋ ಬೇಕು, ನನ್ಗೆ ಹೇಳಿ ಏನ್ ಮಾಡ್ತೀರಾ? ನಮಸ್ಕಾರಗಳು ಎಲ್ಲ ನಗು ಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಆರ್.ಜೆ. ಸುನೀಲ್ ಆರ್.ಜೆ. ಸುನೀಲ್ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸಕ್ಕತ್ತಾಗಿರೋ ಇವತ್ತಿನ ಎಪಿಸೋಡ್ನ ನಾನು ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ರೆಡ್ ಕಲರ್ ಬಟನ್ನ ಪ್ರೆಸ್ ಮಾಡಿ, ಪಕ್ಕದಲ್ಲಿ ಬೆಲ್ ಕಾಣಿಸುತ್ತೆ, ಅದರ ಆಲ್ ಬಟನ್ ಒತ್ತೋದ್ರ ಮೂಲಕ ನಾನು ಮಾಡೋ ಟ್ರ್ಯಾಪ್ಗಳನ್ನ ನೀವು ಫಸ್ಟ್ ನೋಡ್ಬೋದು. ಹಾಗೆಯೇ ನೀವು ಕೂಡ ಡೀಲ್ ಕಳಿಸ್ಬೇಕು ಅಂತಂದರೆ ನನ್ನ ವಾಟ್ಸಪ್ ನಂಬರ್ ಅಂದರೆ 6363465868 ಈ ನನ್ನ ವಾಟ್ಸಪ್ ನಂಬರ್ಗೆ ಯಾರು ನಾನು ಪ್ರ್ಯಾಂಕ್ ಮಾಡಬೇಕಲ್ಲ, ಬಕ್ರ ಮಾಡಬೇಕಲ್ಲ, ಅವ್ರ ಹೆಸರು, ಅವ್ರ ಮೊಬೈಲ್ ನಂಬರ್ನ ಟೈಪ್ ಮಾಡಿ, ಜೊತೆಗೆ ನಿಮ್ಮ ಹೆಸರನ್ನು ಕೂಡ ಅಲ್ಲಿ ಹಾಕಿ ನನಗೆ ಕಳಿಸಿದ್ರೆ ನಾನು ಅವ್ರಿಗೆ ಟ್ರ್ಯಾಪ್ ಮಾಡ್ತೀನಿ. ಸದ್ಯಕ್ಕೆ ಇವರು ಪ್ರೇಮ ಅಂತ, ಇವರು ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ ಹೇಳಿ ಮಧುಕರ್ ನಮಗೆ ಮೆಸೇಜ್ ಮಾಡಿದ್ದಾರೆ. ಬನ್ನಿ ಕಾಲ್ ಮಾಡುವ, ಪ್ರೇ ಮಾಡಿ. ಹಲೋ ಹಲೋ, ಯಾರು? ಇದು ಪ್ರೇಮ ಸಿಸ್ಟರ ಮಾತಾಡ್ತಾ ಇರೋದು? ಇಲ್ಲ, ನೀವ್ಯಾರು? ಮೇಡಮ್ ನೀವು ಯಾರು ಮಾತಾಡ್ತಾ ಇರೋದು ಹೇಳಿ? ನೀವ್ಯಾರು ಅಂತ ಹೇಳಿದ್ರೆ ಹೇಳ್ಬೋದು. ನಮ್ಗೆ ಫೋನ್ ಮಾಡ್ಬಿಟ್ಟು ಯಾರು ಮಾತಾಡೋದು ಅಂತ ಹೇಳಿದ್ರೆ ಫಸ್ಟ್ ಅಲ್ಲ, ನೀವು ಹೇಳಿದ್ರೆ ಯಾರು ಅಂತ ನಾನು ಹೇಳ್ತೀನಿ. ಒಂದು ನಿಮಿಷ ಇದ್ಯಾಕೆ ಸುಯಿ ಅಂತ ನೀವು ರೈಜ್ ಆಯ್ತಾ ಇದ್ರೆ ಹಿಂಗೆ? ನಾನು ಪ್ರೇಮನ ಅಂತ ಕೇಳಿದೆ ಅಲ್ವಾ ನಿಮ್ಮನ್ನ, ನರ್ಸು? ಇಲ್ಲಪ್ಪ, ರಾಂಗ್ ನಂಬರ್ ಮೇ ಬಿ. ಯಾರು ನೀವು? ನೀವ್ಯಾರೀ? ನಮ್ಮನ್ನೇ ಕೇಳಿದ್ರೆ ಅಯ್ಯೋ, ಅಂದ್ರೆ ನೀವು ಫೋನ್ ಮಾಡ್ಬಿಟ್ಟು ಯಾರು ನೀವು ಅಂತ ನನ್ನನ್ನು ಕೇಳಿದ್ರೆ ನೀವು? ಅದೇ ಹೇಳಿ ಬ್ರದರ್, ನೀವ್ ಯಾರು ನನ್ಗೆ ಗೊತ್ತಾಗ್ತಿಲ್ಲ. ನೀವ್ ಹೇಳಿದ್ರೆ ನಾನು ಹೇಳ್ತೀನಿ ಯಾರು ಅಂತ. ಸುಮ್ನೆ ಫೋನ್ ಮಾಡ್ಬಿಟ್ಟು ಯಾರು ನೀವು ಅಂತ. ಒಳ್ಳೆ ತಿಕ್ಲಂಗೆ ಆಡಬೇಡಿ. ನಾನು ಸುಮ್ಮನೆ ಫೋನ್ ಮಾಡಿಲ್ಲ, ಸೀರಿಯಸ್ ಆಗೈತೆ ಮ್ಯಾಟ್ರು. ಅದಕ್ಕೆ ನಾನು ಯಾರು ನರ್ಸ, ಯಾರು ನೀವು ಮಾತಾಡ್ತಿರೋದು ಹೇಳಿಯಪ್ಪ. ನೀವು ಸುಮ್ಮನೆ ಇದು ಮಾಡಬೇಡಿ. ಅಲ್ಲಿ ನಾನು ನಂದಿನಿ ಅಂತ, ನರ್ಸ್ ಅಲ್ಲ. ನಂದಿನಿನಾ? ಹಾಂ. ನಾನು ನಂದಿನಿ ಬೆಂಗಳೂರಿಗೆ ಬಂದೀನಿ. ಪಿ ಜಿಲಿರೋದ ನೀವು? ಯಪ್ಪ ಏನ್ ಹೇಳಿ ಮ್ಯಾಟರ್ ಏನ್ ಹೇಳಿ, ನನಗೆ ಏನಾದ್ರು ಮಾಡ್ಕೋತೀನಿ, ಎಲ್ಲಾರು ಇರ್ತೀನಿ, ನಿಮ್ಗೇನ್ರಿ ಅದೆಲ್ಲ ಕಟ್ಕೊಂಡು? ಯಪ್ಪ, ನಾನು ಎಲ್ಲಾರು ಇರ್ತೀನಿ, ಅದನ್ನ ಕಟ್ಕೊಂಡು ನಿಮ್ಗೇನು? ಅಲ್ಲಿರ್ತೀರಾ ಇಲ್ಲಿರ್ತೀರಾ ಅದೆಲ್ಲ ನಿಮ್ದು ಬೇಡದಿರೋ ವಿಷಯ ಅಲ್ವಾ? ಏನು ಅಂತ ಕೇಳಿದ್ರಿ, ನಾನು ಹೇಳಿದ್ದೀನಿ. ಅದನ್ನ ಬಿಟ್ಬಿಟ್ಟು ಎಲ್ಲಿರ್ತೀರಾ ಅಂದ್ರೆ ತಪ್ಪಲ್ವಾ ಇದು? ಇದ್ಯಾಕೆ ಹಿಂಗೆ ನನ್ನ ಮೇಲೆ ಎಗ್ರಿ ಬೀಳ್ತಾ ಇದ್ದೀರಿ? ಸ್ವಲ್ಪ ಸಮಾಧಾನವಾಗಿ ಕೂಲಾಗಿ ಕೇಳಿ, ಇಲ್ಲಿ ಏನಾಗೈತೆ ಎತ್ತ ಅಂತ ಅಂದ್ಬಿಟ್ಟು. ಇದ್ಯಾಕೆ ನನಗೆ ಇಲ್ಲಿ ದೊಡ್ಡ ಸಮಸ್ಯೆ ಕೂತೈತೆ, ನೀವು ಹಿಂಗೆ ಮಾತಾಡಿದ್ರೆ ನನ್ನ ಕೈಲಿ ನಿಜವಲ್ಲ ಆಯ್ತಾ ಇಲ್ಲಪ್ಪ. ನಾನು ಎಲ್ಲರೂ ಹೊಂಟೋಯ್ತೀನಿ ನಾನು ಹಿಂಗೆಲ್ಲ ಆದರೆ. ಅಯ್ಯೋ ಸರಿ ಹೇಳಿ ಬ್ರದರ್, ಏನು ಹೇಳಿ? ಆಯ್ತು ಹೇಳಿ, ಕೂಲಾಗಿ ಮಾತಾಡ್ತೀನಿ, ಏನು ಹೇಳಿ? ನೀವು ಎಗ್ರಾಡಿದ್ರು ನನ್ನ ತಲೆ ಕೆಡಿಸ್ಕೊಳಲ್ಲ. ಆದರೆ ಸ್ವಲ್ಪ ಫೋನ್ ಮಾಡಿದಾಗ ಹೇಗೆ ಮಾಡಿರ್ತಾರೆ ಏನು ಅಂತ ಸ್ವಲ್ಪ ತಲೆಯಲ್ಲಿ ಮೆದ್ಲಿಟ್ಕೊಂಡು ಮಾತಾಡಿ ನೀವು. ಸಾರಿ ತಪ್ಪಾಯ್ತು. ನಮ್ಮ ತಲೆಯಲ್ಲಿ ಏನೇನೋ ಓಡ್ತಿರುತ್ತೆ, ನೀವು ಹಿಂಗೆಲ್ಲ ಆಡಿದಾಗ ಸುಮ್ಮನೆ ಇನ್ನೂ ನಮಗೆ ಸಾರಿ ತಪ್ಪಾಯ್ತು, ಹೇಳಿ ಸರ್, ಸಾರಿ ತಪ್ಪಾಯ್ತು. ಏನು ನಿಮ್ಮ ಸಮಸ್ಯೆ ಏನಾಗೈತೆ ಹೇಳಿ? ಸ್ವಲ್ಪ ನಾನು ಮಾತಾಡ್ತಿರೋದು ನಿಮ್ಗೆ ಏನಾದರೂ ಇಟ್ಟಂಗಾಯ್ತೈತಾ? ಏನ್ ಹೇಳಿ ನಿಮ್ಗೆ ಏನಾಗಿದೆ, ನಿಮ್ಗೆ ಏನ್ ಪ್ರಾಬ್ಲಮ್ ಏನ್ರಿ, ನಿಮ್ಗೆ ರೋಗ? ನನ್ಗೆ ಬಿಡಿ, ನಂದು ಬಿಡಿ, ನಾನು ಐ ಆಮ್ ಹೆಲ್ತಿ, ನಿಮ್ಗೇನು ದೊಡ್ಡ ರೋಗ? ನಮ್ಗೆ ಫೋನ್ ಮಾಡ್ಬಿಟ್ಟು ನೀವ್ ಹಿಡ್ಕೊಂಡೈತೆ ಬಿಟ್ಕೊಂಡೈತೆ, ಏನದು ಸಮಸ್ಯೆ ಹಿಡ್ಕೊಂಡೈತೆ? ಏನ್ ನಿಮ್ಗೆ ಏನಾಗಿದೆ ಹೇಳಿ? ನಿಮ್ಗೆ ಸ್ವಲ್ಪ ಅಲ್ಲೆಲ್ಲರೂ ಸ್ವಲ್ಪ ಯಾವ್ದಾರು ಕಬ್ಬನ ಇಟ್ಕೊಳ್ಳಿ. ನೀವು ಯಾಕೆ ಹಿಂಗೆ ಆಡ್ತಾ ಇದ್ರೆ? ಏನು ಕೇಳ್ತಾ ಇದ್ದೀನಿ ನಾನು, ಇನ್ನೂ ಶುರುನೇ ಮಾಡಿಲ್ಲ, ಅವಾಗಲೇ ನೀವು ಒಳ್ಳೆ ಭದ್ರಕಾಳಿ ಆಡಂಗೆ ಆಡ್ತಾ ಇದ್ರೆ. ನೀವು ಏನಾಗ್ತಾ ಇದೆ ನಿಮ್ಗೆ? ನೀವ್ ಇಟ್ಕೊಳ್ಳಿ ಕಬ್ನ, ನಾನೇ ಇಟ್ಕೊಳ್ಳಿ, ನೀವ್ ಇಟ್ಕೊಳ್ರಿ ಕಬ್ನ. ನನಗೆ ಫೋನ್ ಮಾಡ್ಬಿಟ್ಟು ನೀವ್ ಯಾರು ಏನು ಹಂಗೆ ಹಿಂಗೆ ಅಂತ ನನ್ನನ್ನು ಕೇಳಿದ್ರೆ ನೀವು? ಇನ್ನೇ ನಿಮ್ಮ ಅಕ್ಕನಿಗೆ ಫೋನ್ ಮಾಡ್ಬೇಕಾಗಿತ್ತಾ? ನಿಮಗೆ ಮಾಡ್ಬಿಟ್ಟು ಅಂದ್ರೆ? ನಿಮ್ ಬಾಯಿ ಬಿದ್ದೋಗ ನನ್ನ ಮಕ್ಕನ್ಗೆ ಯಾಕೆ ಫೋನ್ ಮಾಡ್ತೀರಾ? ನನ್ಗೆ ಮಾಡಿದ್ರಲ್ಲ, ಏನೇ ಹೇಳಿ, ನನ್ ಕೋಪ ಬರ್ಸ್ಬೇಡಿ, ಏನ್ ಹೇಳಿ, ಸರಿ ಇಲ್ಲ ನಾನು. ಅಲ್ಲ, ನಾನು ನಿಮ್ಮ ಅಪ್ಪ ಆ ವಿಚಾರದಲ್ಲಿ ಸರಿಯಾಗಿ ಮಾತಾಡಬೇಕು, ಸರಿ ಇಲ್ಲ ಗಿರಿಲ್ಲ ಅಂತಂದರೆ ಇದೇನು ಹೆಂಗೆ ಹೊಡೆದದೆ ಆಷಾಢದ ಗಾಳಿ ಬೀಸ್ತಾ ಏನಾರು ಅವಾಗಲೇ? ಯಾರೋ ಇವಮ್ಮ ಸುಮಾರಾಗಿ ಆಡ್ತಾವಳಲ್ಲ. ಏನ್ರಿ ಯಾರು ಅಮ್ಮ ಅಂದ್ರೆ? ನೀವು ಅಪ್ಪ, ನಾನೇಕೆ ಅಮ್ಮ ಆಗ್ಲಿ? ಏನ್ ಹೇಳಿ? ನಾನಪ್ಪಾಗ 10 ವರ್ಷ ಆಯಿತು. ಇದ್ಯಾಕೆ ಹಿಂಗಾಡ್ತಾ ಇದ್ದೀರಾ ನೀವು? ಏನ್ ಹೇಳಿ ಇವಾಗ ಪ್ರಾಬ್ಲಮ್, ಏನ್ ಹೇಳಿ ನಿಮ್ದು? ನಂದು ನಾರ್ಮಲ್ಲು, ನೀವ್ಯಾಕೆ ಅಬ್ನಾರ್ಮಲ್ ಥರ ಆಡ್ತಾ ಇದ್ದೀರಿ? ನಿಮ್ದು ಏನಾಗೈತೆ ಅಂತ ಫಸ್ಟ್ ಹೇಳಿ, ಆಮೇಲೆ ನಾನು ವಿಚಾರ ಹೇಳ್ತೀನಿ. ನನಗೆ ಸುಮ್ಮನೆ ಇನ್ನೂ ಟೆನ್ಷನ್ ಕೊಟ್ಟು. ಏನಿಲ್ಲ ರೀ, ನಾವು ಸುಮ್ಮನೆ ಕೂತಿದ್ದೋ, ಫೋನ್ ಮಾಡಿದ್ರೆ ಏನು ಇವಾಗ ಹೇಳಿ? ಫೋನ್ ಮಾಡಿರೋ ನೀವಲ್ವ, ಏನು ಹೇಳಿ? ಸುಮ್ಮನೆ ಕೂತಿದ್ರಾ? ಹೌದು. ಸುಮ್ಮನೆ ಕೂತ್ಕೊಂಡ್ರೆ ಹಿಂಗೆಲ್ಲ ಆಗೋದು. ಸಡನ್ನಾಗಿ ಫೋನ್ ಬಂದರೆ ಒಳ್ಳೆ ನೀವು ಹೆಂಗೆಂಗೋ ಆಡ್ತಾಯಿದ್ದೀರಿ. ಸ್ವಲ್ಪ ನಾರ್ಮಲಾಗಿ ಬನ್ನಿ ನೀವು ಫಸ್ಟು. ರೀ ನೀವು ನಾರ್ಮಲ್ ಬನ್ನಿ, ಏನ್ ಹೇಳಿ ನಿಮ್ ಪ್ರಾಬ್ಲಮ್, ಏನ್ ಹೇಳಿ? ಇವಾಗ ನನ್ಗೇನ್ ಜಾಸ್ತಿ ಅಪ್ಪ ನಿಮ್ಮ ಹತ್ರ ಯಾಕೆ ಮಾತು? ಸುಮ್ಮನೆ ಫೋನ್ ಕಟ್ ಮಾಡೋದೇ ಮಾತು. ಅಯ್ಯೋ ಶಿವನೇ, 3 ಗಾಡಿ ಮಾತಾಡ್ಬಿಟ್ಟು. ಹೇಳಿ ಸರ್, ಹೇಳಿ. ಹಲೋ, ಏನಕ್ಕೆ ಹಿಂಗೆ ನೀವು ಪಟಾರ್ ಅಂತ ಹಿಂಗೆ ಕಟ್ ಮಾಡ್ತಾ ಇದ್ರಲ್ಲ ಫೋನು?
ಇವಾಗ ಏನ್ ಹೇಳಿ ಫೋನ್ ಮಾಡಿದ್ರಲ್ಲ ನಂದೇ ದೊಡ್ಡ ಸಮಸ್ಯೆ ಅನ್ಕೊಂಡಿದ್ದೆ, ನನ್ಕಿಂತ ದೊಡ್ಡ ಸಮಸ್ಯೆ ಐತಿಯಪ್ಪ. ನಿಮ್ಗೆ ಫಸ್ಟ್ ಏನಾದ್ರು ಹೋಗಿ ಟೆಸ್ಟ್ ಮಾಡಿಸಿ ನೀವು. ರೀ ನಮ್ದೆಲ್ಲ ಚೆನ್ನಾಗೈತೆ, ನಿಮ್ದೇನ್ ಹೇಳಿ, ನಿಮ್ಗೆ ಏನಾಗಿದೆ ಹೇಳಿ, ಈಗ ವಿಷಯ ಹೇಳಿ. ನನಗೆ ಬೇಡ, ನನಗೆ ಬೇರೆ ಮ್ಯಾಟರ್ ಬೇಡ. ಏನ್ ವಿಷಯ? ಅಲ್ಲೆಲ್ಲ ನೋಡಕ್ ಎಲ್ಲಾನು ಚೆನ್ನಾಗೇ ಇರ್ತದೆ, ಒಳಗಡೆ ಅದೇನೇನಾಗಿರ್ತದ ಸ್ವಲ್ಪ ನನ್ಗೆ ಯಾಕೋ. ಏನ್ ಒಳಗಡೆ ಏನಾಗಿರುತ್ತೆ? ನಿಮ್ಗೆ ತಲೆಗೆ ಸರಿಯಾಗಿ ಮಾತಾಡಿ, ನನ್ನ ಕೈಲಿ ಉಗಿಸ್ಕೋತೀರ ಸರಿಯಾಗಿ ನೀವು. ಏನ್ ಒಳಗಡೆ ಏನೇನಾಗಿರುತ್ತೆ? ನಿಮ್ ತಲೆ ಒಳಗಡೆ ಏನಾದ್ರೂ ಆಗಿರ್ಬೇಕು, ನನ್ಗೇನ್ ಕೇಳ್ತೀರಾ ನೀವು? ನೋಡಿ ಇದು ಹಿಂಗೆ, ಇದು ಸಿಂಪ್ಟಮ್ಸ್, ಇದು ಯಾಕೋ ಇದು ಹಂಗೆ ಅನಿಸ್ತೈತೆ ನನಗೆ. ಏನ್ ಸಿಂಪ್ಟಮ್ಸ್? ಏನ್ ತಿಳ್ಕೊಂಡಿದ್ದೀರಾ ನೀವು ಸಿಂಪ್ಟಮ್ಸ್ ಬಗ್ಗೆ? ಅಯ್ಯೋ ನನ್ಗೆ ಏನೇನೋ ಏನ್ ಗೊತ್ತು ನಿಮ್ಗೆ? ಅಯ್ಯೋ ನನಗೆ ಗೊತ್ತಿರೋದೆಲ್ಲ ನಿಮಗೆ ಗೊತ್ತಾಯಿದ್ರು ಅಂದ್ರೆ ಆಮೇಲೆ ಪ್ರಣಯನೇ ಅದು ಆಗೋದು ಬೇಡ. ಅದು ಬಿಡಿ, ಮತ್ತೆ ನಮಗೂ ಅದು ಏನು ಬೇಡ. ನಿಮ್ ತಲೆ ಕೆಟ್ಟಿದೆ, ಅದು ತಲೆ ನಮ್ಗೆ ಕೆಡೋದ್ ಬೇಡ. ಅಲ್ಲ, ನನ್ನ ತಲೆ ಬಗ್ಗೆ ಸರ್ಟಿಫಿಕೇಟ್ ಕೊಡಕ್ ಬಂದ್ರೆ ಚೆನ್ನಾಗಿರಲ್ಲ. ಅದೇ ನಾನು ಸುಮ್ಮನೆ ಇದ್ದೀನಿ ಅಂತ. ಏನು ನಿಮ್ಮ ಅಜ್ಜಿ ತಲೆ ಏನು ಇಡು ಫೋನು. ಅದೇ ಅಲ್ಲಿ ರೀ, ನೀವು ಮುಚ್ಕೊಂಡ್ ಫೋನ್ ಇಡಿ. ನನಗೇಂತ ಕಿಡಿ ಅಂತ ಹೇಳ್ತೀರಾ ಫೋನ್? ನೀವು ತಾನೇ ಫೋನ್ ಮಾಡಿದ್ದು. ನನಗೆ ಇಡಿ ಅಂದ್ರೆ ಫೋನಲ್ಲಿ ಏನಾದ್ರು ಬಿಟ್ಕೊಂಡ್ರೆ ಕಾಣಿಸಿದ್ರೆ ಕುಂಬಳಕಾಯಿ ಹೊಡಿರಿ. ಇದೇ ಹಿಂಗೆ ನಿಮ್ಗೆ ಮಾನ ಮರ್ಯಾದೆ ಇಲ್ಲ. ನಿಮ್ಗೆ ಮಾನ ಮರ್ಯಾದೆ ಇಲ್ಲ. ನನ್ಗೆ ಫೋನ್ ಮಾಡ್ಕೊಂಡು ಕೂತಿದ್ದೀರಿ ಇವಾಗ ಅಷ್ಟೇ. ಅಪ್ಪ ನಮ್ಗೆ ಜಸ್ಟ್ ಮ್ಯಾಟರ್ ಬೇಡ ಇವಾಗ. ನನಗೇನು ಹೇಳ್ಬಿಡಿ ಕರೆಕ್ಟಾಗಿ. ನಂಗೆ ಸುಮ್ನೆ ಕೋಪ ಬರ್ಸ್ಬಾರ್ದು. ನೀವೇನ್ ಹೇಳಿ? ಇಷ್ಟೊತ್ತು ಇನ್ನೇನ್ ಬಂದಿರೋದು ನಿಮ್ಗೆ? ಬರ್ಬಾರ್ದು. ಅದೇನೋ ಬಂದಂಗ ಆಡ್ತಾ ಇದ್ರಲ್ಲ, ನನ್ಗೆ ಬಂದ್ಬಿಡ್ತು ನೋಡಿ. ತುದಿಲಿ ಇಟ್ಕೊಂಡು ಕೂತಿದ್ದೀನಿ ಸುಮ್ನೆ. ಒಳಗಡೆ ಇರೋ ದುರ್ಯೋಧನ ಕೆಣಕೋದ್ರೆ ನೋಡಿ. ಆಮೇಲೆ ಅಲ್ಲಿ ಏನ್ ಮಾಡ್ತೀರಾ? ಬೇಡ. ಅಯ್ಯೋ ಬೇಕು ನನ್ಗೆ ಹೇಳಿ. ಏನ್ ಮಾಡ್ತೀರಾ? ನಾನ್ ಬೇಡ ಅಂತ ಗಿಣಿಗೆ ಹೇಳ್ದಂಗೆ ಹೇಳ್ತಾ ಇದೀನಿ. ಹೌದು, ನಮಗ್ ಬೇಕು. ಅದೇ ನಮಗ್ ಬೇಕಿರೋದು. ಏನ್ ಮಾಡ್ತೀರಾ ನೀವು? ಏನ್ ಮಾಡಕ್ ಸಾಧ್ಯ ನಿಮ್ ಕೈಲಿ? ಏನಾಗುತ್ತೆ ಹೇಳಿ? ಬೇಡ, ಅನುಭವಿಸ್ಬೇಕಾಯ್ತದೆ. ಅಯ್ಯೋ ದೇವ್ರೆ, ನಾನು ಒಳ್ಳೆಯವ್ರಿಗೆ ಒಳ್ಳೆಯವನು, ಕೆಟ್ಟವ್ರಿಗೂ ಒಳ್ಳೆಯವನೇ. ಅಯ್ಯೋ ದೇವ್ರೆ, ನಿಮ್ಗೆ ಮಾಡಕ್ಕೇನ್ ಕೆಲ್ಸ ಇಲ್ಲ. ಏನ್ ಹೇಳಿ ಇವಾಗ? ಏನ್ ಹೇಳಿ ಫೋನ್ ಮಾಡಿದ್ದು? ಯಾರು ನೀವು? ನಿಮ್ಗೆ ಐತಲ್ಲ ದಬಾಕ್ತಾ ಕೂತಾ ಇದೀರಲ್ಲ, ಅದೇನೋ ದಬಾಕಿ. ಒಳ್ಳೆ ಯಾವ ನಾನು ಮರ್ಯಾದೆ ಕೊಟ್ರೆ ಮರ್ಯಾದೆ ಕೊಡ್ತೀನಿ. ನೀವು ನನ್ಗೆ ಗೊತ್ತಿರೋರ ಅಥವಾ ಗೊತ್ತಿಲ್ದಿರೋರ? ಯಾರು ನೀವು? ರಾಂಗ್ ನಂಬರ್ ಅಂದ್ರೆ ನಂಬರ್ನ ಇವಾಗ ಬ್ಲಾಕ್ ಮಾಡ್ತೀನಿ ನಾನು. ಸರಿನಾ? ಸುಮ್ನೆ ಟೈಮ್ ವೇಸ್ಟ್ ಮಾಡಕ್ಕೆ ನಾನು ರೆಡಿ ಇಲ್ಲ. ಅಯ್ಯೋ ದೇವ್ರೆ, ಅವಾಗಿಂದ ಇಷ್ಟೋ ತನಕ ಓದ್ಬಿಟ್ಟು ಅದೇನೋ ತುತ್ತೂರಿನ. ಮತ್ತೆ ನೀವು ಏನಂತ ಯಾರು ಅಂತ ಹೇಳಿದ್ರೆ ಏನಾದ್ರು ಹೇಳ್ಬೋದು. ನೀವೇನೇನೋ ಮಾತಾಡೋ ತಲೆ ಕೆಟ್ಟವ್ರ ತರ ನನ್ನ ನಂಬರ್ ಸಿಕ್ಕಿರೋದು ನಿಮ್ಗೆ ತಲೆ ಕೆಟ್ಬಿಟ್ಟು. ಫಸ್ಟ್ ನೀವು ತಣ್ಣಗ್ ಬನ್ನಿ, ಒಂದ್ ನಿಮಿಷ ಕಣ್ ಮುಚ್ಕೊಂಡು. ಹೌದು, ಏನ್ ಹೇಳಿ ಇವಾಗ? ಆಯ್ತು, ನಾನು ಕೂಲ್ ಆಗಿದ್ದೀನಿ. ಏನ್ ಅದೇನ್ ಬೇಗ ಹೇಳಿ. ಫಸ್ಟ್ ನೀವು ಮೈಂಡ್ ನ ಕಂಟ್ರೋಲ್ ತಗೊಂಡು ಒಂದ್ಸಲ ಉಸಿರು ಮೇಲೆತ್ತು ಬಿಟ್ಬಿಟ್ಟು ಓಮ್ ಅನ್ನಿ ನೀವು. ಇಲ್ಲ ಸರ್, ನಿಮ್ ತಲೆ ಕೆಟ್ಟಿದೆ ಸರ್. ನನ್ಗೆ ಸುಮ್ನೆ ನಂಬರ್ ಬ್ಲಾಕ್ ಮಾಡ್ತೀನಿ. ಅಲ್ಲ, ಏನ್ ವಿಷಯ? ಯಾರೋ ಗೊತ್ತಿರೋರು ಯಾರೋ ಮಾಡಿರ್ತಾರೆ. ಏನೋ ಪ್ರಾಬ್ಲಮ್ ಅಂತಂದ್ರಿ ಸ್ಟಾರ್ಟಿಂಗ್ ಏನೆ. ಅದಕ್ಕೆ ಅನ್ಬಿಟ್ಟು ಸುಮ್ನೆ ಇಷ್ಟೊತ್ತು ಮಾತಾಡ್ತಾ ಇದೀನಿ. ಅದನ್ನ ತಗೊಳ್ಳಿ, ಮ್ಯಾಕ್ ಬಿಡಿ. ನನಗೆ ಆ ಸಮಸ್ಯೆ ಏನು ಲೆಕ್ಕಕ್ಕೆ ಇಲ್ಲ. ನನಗೆ ಸಮಸ್ಯೆ ಐತೆ. ಸಾಮಾಜಿಕ ಮಾಧ್ಯಮ ಜಾಹೀರಾತುಗಳು ಅಥವಾ ಅಪರಿಚಿತ. ಹಲೋ, ನಾನು ಸಿಸ್ಟರ್ ಅಂದ್ಬಿಟ್ಟು ಫಸ್ಟ್ ಟೈಮ್ ಮರ್ಯಾದೆ ಕೊಟ್ಟಿದ್ದೀನಿ. ಆಯ್ತು, ನಾನು ಇವಾಗ ನಿಮ್ಗೆ ಸೀರಿಯಸ್ ಆಗಿ ಏನ್ ಹೇಳ್ತಾ ಇದೀನಿ ಅಂದ್ರೆ, ನನ್ನ ನಂಬರ್ನ ಬ್ಲಾಕ್ ಮಾಡ್ತೀನಿ. ಅಥವಾ ನೀವು ಗೊತ್ತಿರೋರೋ ಗೊತ್ತಿಲ್ದಿರೋರೋ ಏಂತು ಫೋನ್ ಮಾಡಿದ್ರೆ ಏನೋ ದೊಡ್ಡ ಮ್ಯಾಟರ್ ಆಗಿದೆ ಅದು ಇದು ಅಂತಂದ್ರಿ ಸ್ಟಾರ್ಟಿಂಗು. ಇವಾಗ ನಾನು ಕೂಲಾಗಿ ಕೇಳ್ತಾ ಇದೀನಿ. ಏನ್ ಹೇಳಿ? ಫಸ್ಟ್ ಹಿಂಗ್ ಮಾತಾಡಕ್ ನಿಮ್ಗೆ ಏನಾಗಿದೆ? ದೊಡ್ಡ ರೋಗ ಹೇಳಿ. ಸರಿ, ಇವಾಗ ಏನ್ ಹೇಳಿ? ವಿಷಯ ಏನ್ ಹೇಳಿ? ನಾನು ಫಸ್ಟು ನಂದೇ ದೊಡ್ಡ ಪ್ರಾಬ್ಲಮ್ ಅಂದ್ಕೊಂಡಿದ್ದೆ. ಬಟ್ ನಿಮ್ಮ ಮಾತು ಕೇಳಿದ್ಮೇಲೆ ನನಗಿಂತ ದೊಡ್ಡ ಪ್ರಾಬ್ಲಮ್ ನಿಮ್ಗೈತೆ. ಏನೋ ನೀವೇ ಸರಿ ಮಾಡ್ಕೊಳ್ಳಿ ಅಂತ ಸುಮ್ಮನೆ ಆದೆ ನಾನು. ತಪ್ಪದು? ಸರಿ, ಮಾಡ್ಕೋತೀವಿ. ಇವಾಗ ಏನ್ ಹೇಳಿ? ಈಗ ಐ ಥಿಂಕ್ ಇದು ನನಗೆ ಅನ್ಸುತ್ತೆ ರಾಂಗ್ ನಂಬರ್ ಅನ್ನಿಸ್ತೈತೆ. ಅಯ್ಯೋ, ನಿಮ್ಮ ಅಪ್ರಾಣೆ ರಾಂಗ್ ನಂಬರ್ ಅಲ್ಲ ಇದು. ಏನಂತಂದರೆ ನಮ್ಮನೇಲಿ ನಮ್ಮ ಪಿಂಕಿಗೆ ಏನಾಗ್ತಾ ಇದೆ ಅಂತಂದರೆ, ಯಾಕೋ ಒಂದು ವಾರದಿಂದ ಮನೆಗೆ ಯಾರೇ ಗಂಡಸರು ಬಂದರು ಆಯ್ತಾಯಿಲ್ಲ, ಮನೇಲಿರೋ ಗಂಡಸರು ನೋಡಿದ್ರೆ ಆಯ್ತಾಯಿಲ್ಲ. ಪಿಂಕಿ ಯಾರು? ಹೇಳ್ತೀನಿ, ಬಟ್ ಗಂಡಸರು ಜೊತೆಲಿ ಹೋಯ್ತು ಅಂದರೆ ಪ್ರಾಬ್ಲಮ್ ಆಯ್ತೈತೆ. ಅದಕ್ಕೇನೆ ನನಗೆ ಯಾರಾದರೂ ಸರ್, ನೀವು ಫಸ್ಟ್ ಆಫ್ ಆಲ್ ಒಂದ್ ನಿಮಿಷ ಇರಿ. ನೀವು ಯಾರು? ಹೇಳ್ತೀನಿ. ಪಿಂಕಿ ಬೇಡ ನಿಮ್ಗೆ. ನೀವ್ಯಾರು? ಅಯ್ಯೋ, ಪಿಂಕಿ ಬೇಡ ಅಂದರೆ ಇದೇನು? ಪಿಂಕಿ ಬೇಡ. ನೀವ್ಯಾರು ಹೇಳಿ? ನಿಮ್ಗೆ ಬೇಕು ಬೇಡ ಅನ್ನೋಕ್ಕೆ ಏನು ಸೇಲ್ಗೆ ಇಟ್ಟಿದ್ದೀವಿ ಅವಳನ್ನ. ನೀವು ಸರಿಯಾಗಿ ಮಾತಾಡಿ. ಅಲ್ಲಿ ಪಿಂಕಿ ಬೇಡ ಅಂದರೆ ಯಾರು ಸರ್? ಪಿಂಕಿ ಯಾರು ಸರ್? ನಿಮ್ಮ ತಂಗಿನಾ? ಹಾಂ, ಪಿಂಕಿ ಅಂದ್ರೆ ಯಾರು ಹೇಳಿ? ನೀವು ನೋಡಿದ್ದೀರ ಅವಳನ್ನ? ಗೊತ್ತಿಲ್ಲ. ನೀವು ಯಾರೋ ಹುಡುಗಿ ಬಗ್ಗೆನೇ ಮಾತಾಡ್ತಾ ಇದ್ದೀರಾ. ಅದಕ್ಕೆ ನನಗೆ ನಿಜವಲ್ಲೂ ಒಂದು ವಾರದಿಂದ ತಲೆ ಕೆಟ್ಟೋಗ್ಬಿಟ್ಟೈತೆ. ಇವರೇ ದಯವಿಟ್ಟು ನೀವೇ ಬಂದು ಪರವಾಗಿಲ್ಲ, ಅಥವಾ ಪರಿಚಯ ಯಾರಾದರೂ ಕಳಿಸಿ. ಒಂಥರ ಆಡ್ತಾ ಇದ್ದಾಳೆ. ಏನಾಗಿದೆಯೋ ಎತ್ತೋ ಒಂದು ಗೊತ್ತಾಯ್ತಲ್ಲ. ಯಾರು ಸರ್ ಪಿಂಕಿ? ನೀವು ಯಾರು ಸರ್? ನೀವು ನನಗೆ ಫೋನ್ ಮಾಡಬೇಡಿ ಸರ್. ಒಂದು ನಿಮಿಷ ಹಂಗೆ ಲೈನಲ್ಲಿ. ಅಲ್ಲ, ಇರ್ತೀನಿ. ನೀವೆಲ್ಲ ಕೇಳ್ಕೊಂಡು ಇಲ್ಲಿ ಹಿಂಗೆ ಮಾಡೋದು ಸರಿ ಇಲ್ಲ ದೇವ್ರೆ. ನೀವು ತಲೆನೋವು ಅಂತಂದ್ರೆ ಮಾತ್ರೆ ತಗೊಳ್ಳಿ, ಯಾವ್ದಾದ್ರು ತಲೆನೋವು. ನೀವು ಎಲ್ಲ ಕೇಳ್ಕೊಂಬಿಟ್ಟು ಯಾಕೆ ಹಿಂಗೆ ಮಾಡ್ತಾ ಇದ್ದೀರಿ? ನೋಡಿ, ಲೈನಲ್ಲಿರಿ ಅಂತ ಕಟ್ ಮಾಡಿಬಿಟ್ಟು ಸದ್ಯಕ್ಕೆ ನಂಬರ್ ಯಾರು ಕೊಟ್ಟಿದ್ದಾರೆ ಅವ್ರು ಕಾಲ್ ಮಾಡಿ ಕಾನ್ಫರೆನ್ಸ್ ಹಾಕ್ಸೋಣ ಬನ್ನಿ. ಹಲೋ ಮಿಸ್ಟರ್ ಮಧುಕರ್, ಈ ಕಡೆಯಿಂದ RJ ಸುನಿಲ್ ಅಂತ ಮಾತಾಡೋದು. ಸರ್ ನಮಸ್ಕಾರ. ನಮಸ್ಕಾರ. ಯಾವ ಊರಿಂದ ಮೆಸೇಜ್ ಮಾಡಿದ್ರಿ ನೀವು? ಸರ್ ನಾನು ಬೆಂಗಳೂರಿಂದ ಮಾಡಿದ್ದೀನಿ ಸರ್. ಸರಿ, ನೀವು ನಂಬರ್ ಕಳಿಸಿದ್ರಲ್ಲ, ಅವ್ರಿಗೆ ಕಾಲ್ ಹಾಕಿ. ಓಕೆ. The person you are speaking with has put your call on hold.
ಅಲ್ಲ ನಾನು ಅವಾಗಿಂದ ಟ್ರೈ ಮಾಡ್ತಾ ಇದ್ದೀನಿ ನಿಮ್ಮ ನಂಬರು ಕಂಟಿನ್ಯೂಸ್ ಬಿಸಿ ಬರ್ತಾ ಇದೆ ಏನು ಸಮಾಚಾರ? ನಮ್ಮ ಅಣ್ಣನ ಹತ್ರ ಮಾತಾಡ್ತಿದ್ದೀನಿ, ಯಾವುದೋ ಒಂದು ರಾಂಗ್ ನಂಬರ್ ರೀ, ಪಿಂಕಿ ಮಿಂಕಿ ಅನ್ಕೊಂಡಿಯಪ್ಪ, ನನ್ನ ತಲೆನೋವು ಬಂದ್ಬಿಡ್ತು. ನಮ್ಮ ಅಣ್ಣಂಗೆ ಹೇಳ್ತಿದ್ದೆ, ಅಣ್ಣ ನೋಡು ರಾಂಗ್ ನಂಬರ್ ಬರ್ತೈತೆ ಮಾತಾಡು ಅಂತ. ಏನಾಯ್ತು? ಏನೋ ರಾಂಗ್ ನಂಬರ್ ಇವ್ರೆ, ಸುಮ್ಮನೆ ಕೂತಿದ್ದೀನಿ ನನ್ನ ಪಾಡಿಗೆ ನಾನು. ಏನೇನೋ ಮಾತಾಡಿ ತಲೆಕೆಟ್ಟೋಗಿದೆ ಯಾರಿಗೋ ರಾಂಗ್ ನಂಬರ್ಗೆ, ಏನೇನೋ ಮಾತಾಡ್ತಿರತ್ತೆ. ನನ್ನ ಅಣ್ಣಂಗೆ ಕಾನ್ಫಿಡೆನ್ಸ್ ಹಾಕೋಕೆ ಈಗ ನಾನು ಮಾತಾಡ್ತಿದ್ದೆ. ಏನಂತಂದ್ರು? ಏನು ಅಂತಿಲ್ಲ, ಏನೋ ಪಿಂಕಿ ಮಿಂಕಿ ತಲೆ ಕೆಟ್ಟಿದೆ ನಿಮಗೆ, ನಿಮ್ಗೆ ಹಂಗಾಗಿದೆ, ನಿಮ್ಗೆ ಹಿಂಗಾಗಿದೆ, ಏನೋ ಸಮಸ್ಯೆ ಆಗ್ಬಿಟ್ಟಿದೆ ಅಂದ್ರಲ್ಲ, ಭಯ ಆಗ್ಬಿಡ್ತು ನನಗೆ. ಏನು ಸಮಸ್ಯೆ ಆಗ್ಬಿಟ್ಟೈತೆ ಅಂತದ್ದು? ಯಾರೋ ಸಡನ್ ಫೋನ್ ಮಾಡ್ಬಿಟ್ಟು ನಿಮ್ಮಿಂದ ಸಮಸ್ಯೆ ಆಗ್ಬಿಟ್ಟಿದೆ ಅಂದ್ರೆ ಭಯ ಬರಲ್ವ ನಮಗೆ? ಅದು ಯಾರು ತಿಳ್ಕೊಳ್ಳೋಣ ಅಂತ ಮಾತಾಡ್ತಿದ್ದೀನಿ. ಏನೇನೋ ಮಾತಾಡಿದ್ರೆ ನಮಗೆ, ಅದಕ್ಕೆ ನಮ್ಮ ಅಣ್ಣನ ಕಾನ್ಫಿಡೆನ್ಸ್ ಹಾಕಿದೆ ಈಗ ನಮ್ಮ ಅಣ್ಣಗೆ. ಬಟ್ ಅದು ನಂಬರ್ ಬಿಸಿ ಬರ್ತೈತೆ. ಇಲ್ಲ ನಮ್ಮ ಅಣ್ಣನ ಕಾನ್ಫಿಡೆನ್ಸ್ ಆಗಿ ಸರಿಯಾಗಿ ಬಯಸ್ತಿದೆ. ಹಲೋ ಏನೇನೋ ಏನು ಮಾತಾಡಿದೆ? ನಮ್ಮ ಪಿಂಕಿಗೆ ಇಲ್ಲಿ ಸ್ವಲ್ಪ ಯಾರೋ ಗಂಡಸು ಕಂಡ್ರೆ ಹೆಂಗೆಂಗೋ ಆಡ್ತಾವಳೆ, ಸ್ವಲ್ಪ ಅವಳನ್ನ ಬೆಳಗ್ಗೆ ಒಂದು ಟೈಮು ಸಾಯಂಕಾಲ ಒಂದು ಟೈಮ್ ಕರ್ಕೊಂಡು ಹೋಗ್ಬೇಕು ಅಂತ ಅಂದರೆ ಏನೇನೋ ಏನು ಮಾತಾಡಿದೆ ನೀವಳೆ? ಹೆಂಗೆಂಗೋ ಯಾಕೆ ಹಿಂಗೆ ಏನು? ಹಲೋ ಕೋಳಿ ಪಲಾವು ಅಲ್ಲ, ನೀವು ಲೈನಲ್ಲಿ ಇದ್ದೀರಾ? ಇವ್ರು ಯಾರಿಗೆ ಕೇಳಿ, ನೀವೇ ಕೇಳಿ. ನಮ್ಮ ಅಣ್ಣ ಬೇಡ, ನೀವೇ ಕೇಳಿ. ನಿಮ್ಮ ಅಣ್ಣ ಬೇಡ ಅಂದ್ರೆ ನಿಮ್ಮ ಅಣ್ಣವ್ರ ಅಣ್ಣ ಫೋನ್ ಮಾಡಿದ್ದು. ನಾನೇನೆ ಇವಾಗ ಯಾಕೆ ಹಿಂಗೆ ಆಡ್ತಾ ಇರೋದು? ಓಹೋ ಭಯ ಆಗೋಯ್ತಂತೆ. ಹೋಗಿ ತಾಯ್ತ ಕಟ್ಸ್ಕೊ ಬನ್ನಿ, ಹತ್ರದಲ್ಲಿ ಯಾವ್ದಾದ್ರು ದೇವಸ್ಥಾನ ಇದ್ರೆ. ನೀವು ಹಂಗಲ್ಲ, ಇವ್ರೇ ನೀವು ಕೇಳಿ, ಇವ್ರು ಯಾರು ಅಂತಿಲ್ಲ. ನಮ್ಮ ಅಣ್ಣನ ಕಾನ್ಫರೆನ್ಸ್ ಹಾಕೊಂಡು ಮಾಡ್ತೀನಿ. ಅಲ್ಲ ಏನಾದ್ರು ಮಾಡಿಸಿ. ಅಲ್ಲ ನಮ್ಮ ಪಿಂಕಿ, ಅಲ್ಲ ನಮ್ಮ ಪಿಂಕಿಗೆ 4 ವರ್ಷ ನಾಯಿ ಮರಿ. ಕೇಳಿ, ಇವ್ರೆ ಪಿಂಕಿ 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 ಅಂತವ್ರೆ ನೋಡ್ರಿ, ಅವಾಗಿಂದ ಕೇಳಿ ನೀವು. ಪಿಂಕಿ ಪಿಂಕಿ ಅಂದ್ರೆ ನಮ್ಮ ಮನೆ ನಾಯಿ ಕಣ್ರಿ. ವಾಕಿಂಗ್ ಹೋಗ್ಬಿಡುವ ಪಿಂಕಿ, ಬೆಳಗ್ಗೆ ಒಂದ್ಸಲ ಸಾಯಂಕಾಲ ಒಂದ್ಸಲ. ಯಾರೋ ಗಂಡಸು ಕಂಡಿದ್ರು ಒಯ್ತಾ ಇಲ್ಲ ಅವಳು, ಯಾರೋ ಹೆಂಗುಸೇ ಕರ್ಕೊಂಡು ಹೋಗ್ಬೇಕೇನೋ ಅನ್ಕೊಂಡು. ಇವ್ರೇ ನೀವು ಕೇಳಿ, ಇವ್ರು ನೋಡಿ, ಇವ್ರೇನೆ ನನಗೆ ಫೋನ್ ಮಾಡಿದ್ರು. ನೀವು ಕೇಳಿ, ಇವ್ರನ್ನ ಇಲ್ಲ ನಮ್ಮ ಅಣ್ಣನ ಕೇಳಿಸ್ತೀನಿ, ಇವ್ರು ಮಾಡಿಸ್ತೀನಿ. ಏನ್ ಮಾಡ್ಸದ್ರಿ ನೀವು ನನಗೆ? ಸರಿಯಾಗಿ ಮಾತಾಡಿ ನೀವು. ನೀವ್ಯಾಕೆ ನಂಗೆ ನಾಯಿಸಿದ್ರಿ? ನೀವು ನನ್ನ ಹತ್ರ ಹೇಳ್ತಿದ್ರಿ. ಸರಿ, ನೀವು ನಾಯಿ ಕಟ್ಕೊಂಡು ನನಗೆ, ನಿಮ್ಮ ನಾಯಿ ಕಟ್ಕೊಂಡು ನನಗೇನು ಕೇಳ್ತಿದ್ರಿ? ಅದನ್ನ ಫೋನ್ ಮಾಡ್ಬಿಟ್ಟು ನಾಯಿ ಅನ್ಕೊಂಡು. ಅದನ್ನ ನೀವು ಮಧುಕರ್ಗೆ ಕೇಳಿ. ನಿಮ್ಮ ನಾಯಿ ನೀವು ನೋಡ್ಕೋಬೇಕು. ನಿಮ್ಮನೆ ನಾಯಿನ ಪಿಂಕಿ ಪಿಂಕಿ ಅಂತ ಅನ್ಬಿಟ್ಟು ನನ್ನ ಹಿಡ್ಕೊಂಡೆ ನೀವು. ಅಯ್ಯೋ ನಿಮ್ನೇನ್ ಹಿಡ್ಕೊಂಡೆ ನಾನು? ಟಚ್ಚೇ ಮಾಡಿಲ್ಲ ಫೋನಲ್ಲಿ. ಇದೆಯಾ ಇವ್ರೆ ನೀವು ಮಾತಾಡಿ, ಇವ್ರ ಹತ್ರ ನೀವು ಮಾತಾಡಿ. ನೀವು ಮಧ್ಯದಲ್ಲಿ ಇದ್ದೀರಲ್ಲ, ಅವರೇ ನಿಮ್ ನಂಬರ್ ಕೊಟ್ಟಿದ್ದು. ಯಾಕೆ ಇಷ್ಟೊಂದು ಗಾಬರಿ ಆಯ್ತಾ ಇದ್ದೀರಾ? ಹಲೋ ಹಲೋ, ಯಾರು ಗೊತ್ತಾ? ಇಲ್ಲ, RJ ಸುನಿಲ್. ಆಹಾ, ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಸರ್ ನಾನು ನಿಮ್ ಪ್ರೋಗ್ರಾಮ್ ಕೇಳ್ತೀನಿ. ನನಗೆ ಯಾವ್ದೋ ಟೆನ್ಷನ್ ಅಲ್ಲಿ ಕೂತಿದ್ದೀನಿ, ಏನೇನೋ ಬಂದ್ಬಿಟ್ಟು ಫೋನ್. ನಿಮ್ಮ ಅಣ್ಣನ್ ನೀವು ಆತರ ಮಾಡೋದ? ನೀವು ನನ್ನ ಹೆಸರೆಲ್ಲ ಕೊಟ್ಟಿ ನನ್ನ ಪ್ರೊಫೆಷನ್ ಎಲ್ಲ ಹೇಳಿ ನೀವು. ನನಗೆ ಸ್ಟಾರ್ಟಿಂಗ್ ಸ್ವಲ್ಪ ಯಾರೋ ಗೊತ್ತಿರೋರು ಅನ್ನಿಸ್ತು. ಕರೆಕ್ಟ್ ಆಗಿ ನೇಮ್ ಹೇಳ್ತಿದ್ರೆ ಗೊತ್ತಿರೋರು ಅನ್ನಿಸ್ತು. ಆಮೇಲೆ ನಿಮ್ ತಲೆ ಕೆಟ್ಟಿದ್ಯಾ, ನಿಮ್ಗೆ ಹಂಗಾಗಿದೆ, ನಿಮ್ಗೆ ಹಿಂಗಾಗಿದ್ಯಾ. ನನಗೆ ಒಂದ್ ಕಡೆ ಭಯ ಬಂತು, ಒಂದ್ಸಲ ಟೆನ್ಷನ್ ಶುರು ಆಯ್ತು ನನಗೆ. ಗೊತ್ತಾ, ಕೈ ಕಾಲಲ್ಲಿ ಹಿಂಗೆ ನಡ್ಕೊ ಬಂತು. ಅದಕ್ಕೆ ನಮ್ಮ ಅಣ್ಣನ ಕಾನ್ಫಿಡೆನ್ಸ್ ತಗೊಂಡ್ಬಿಟ್ಟೆ ನಾನು. ಚೆನ್ನಾಗಿತ್ತಾ ಪ್ರೋಗ್ರಾಮು? ನಾನು ಬೈದ್ ಬಿಡ್ತಿದ್ದೆ ಇನ್ನೂ ಕೋಪ. ನನ್ಗೆ ಕೈ ಕಾಲೆಲ್ಲ ಶಿವರಿನ್ ಬರ್ತಾ ಇದ್ದೆ. ಇವರು ಸಿಂಕಿ ನಿಮ್ ತಲೆ ಕೆಟ್ಟಿದ್ದೆ, ಸರಿಯೋ ಮಾತಾಡಿ ನಿಮ್ಮಪ್ಪ ಹಂಗೆಲ್ಲ. ನನಗೆ ಎಷ್ಟು ಕೋಪ ಕಂಟ್ರೋಲ್ ಬರ್ತಿಲ್ಲ ನನಗೆ. ಓಕೆ, ಮಧುಕರ್ ಅವರೇ ನಿಮ್ ನಂಬರ್ ಕೊಟ್ಟಿದ್ರು, ನಿಮ್ಗೆ ಒಂದ್ಸಲ ಬಕ್ರ ಮಾಡಿ ಅಂತ ಅನ್ಬಿಟ್ಟು ಅದಕ್ಕೋಸ್ಕರ ಕಾಲ್ ಮಾಡಿದ್ದೆ ನಾನು. ಪ್ರೇಮ ಅವರೇ, ಮೈ ಗಾಡ್, ನನ್ನ ನಂಬರ್ ನೀವು ತಗೊಂಡಿದ್ರಾ? ನಂಗೆ ನಂಬಕ್ಕೆ ಆಗ್ತಾ ಇಲ್ಲ ಸರ್. ಇದನ್ನ ಪಬ್ಲಿಕ್ ಬಿಟ್ಬಿಡ್ತೀರಾ? ಸಕ್ಕದಾಗಿರೋ ಇವತ್ತಿನ ಎಪಿಸೋಡ್ನ ಇಲ್ಲಿಗೆ ನಾವು ಮುಗಿಸ. ಮುಂದಿನ ಬೊಮ್ಮಾಟಾಗಿರೋ ಎಪಿಸೋಡಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹೋಗ್ತೀನಿ. ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ. ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗುತ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನೀಲನ ಸುನೀಲ್ ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್. RJ Sunil Prank Calls.